हेलो एवरीबॉडी एंड वेलकम टू गो स्टार्टिंग। कल हमने आपको बताया था नौजवान की एक जो डेथ हुई है, 18 साल का लड़का है जिसकी मौत हो चुकी थी, कत्ल हो चुका था। उसके ऊपर आज पुलिस कमिश्नर डॉक्टर शरणप्पा एसडी ने प्रेस कॉन्फ्रेंस के थ्रू सारे डिटेल्स बताए। नौजवान का नाम सुमित है। सुमित को ये बताया जा रहा है कि इस मर्डर केस में 6 लोगों को गिरफ्तार किया गया है। आपको बता दें कि वरुण कुमार जो शख्स है जिसने अपने साथियों को लेकर सुमित को एक ऑटो में बिठाता है और उसे नागरनहली के पास जंगलों में ले जाता है, इस तरह की बात कमिश्नर साहब ने बताई। और वहाँ पर दोनों के बीच में कुछ अनबन होती है और चाकू से उस पर वार वो कर देते हैं। वार करने के बाद वहाँ से वो सब लोग फरार हो चुके हैं। फरार होने के बाद ज़ख्मी जो सुमित है उसे हॉस्पिटल पहुंचने के बाद उसकी इंजरीज इतने डिफ़िकल्ट थे कि वो सरवाइव नहीं कर पाया और अगले दिन उसकी मौत हो चुकी है। इसी को चलते हुए डीसीपी कनिका सिकरेवाल, एसीपी राजन्ना और यूनिवर्सिटी पुलिस स्टेशन के सर्कल इंस्पेक्टर सुशील कुमार, सब लोगों ने एक इन्वेस्टिगेशन टीम बनाई और बहुत ही कम टाइम में 6 लोगों को गिरफ्तार कर दिया गया है। 6 लोग जो गिरफ्तार हो चुके हैं, कमिश्नर शरणप्पा जी ने सभी के नाम बताए हैं। वरुण कुमार, प्रज्वल, सिद्धू जमादार, राजकुमार, उषा, जयमा, इन सबको यूनिवर्सिटी पुलिस स्टेशन में केस दर्ज किया गया है, जुडिशियल कस्टडी में लिया गया है। दिस वीडियो स्पॉन्सर्ड बाय महालक्ष्मी ज्वेलर्स, मनु मल्टी स्पेशलिटी हॉस्पिटल, KBN यूनिवर्सिटी, इमरान सिल्क हाउस, भारत चिकन सेंटर, अल-शरीक ग्रुप ऑफ इंस्टीट्यूशंस, बेग न्यूरो साइकेट्री हॉस्पिटल एंड बाय रिच टी, स्वाद में रिचनेस। ನಮಸ್ಕಾರ. ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನು ಒಂದು ಕೊಲೆ ಪ್ರಕರಣ ವರದಿಯಾಗಿತ್ತು, ಆ ಕೊಲೆ ಪ್ರಕರಣದಲ್ಲಿ 24 ಗಂಟೆಗಳೊಳಗಡೆ 6 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ACP ಸಬರ್ಬನ್ ರಾಜಣ್ಣ, ಇನ್ಸ್ಪೆಕ್ಟರ್ ಯೂನಿವರ್ಸಿಟಿ ಸುಶೀಲ್ ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿಯವರ ತಂಡ ಯಶಸ್ವಿಯಾಗಿದೆ. ಇಲ್ಲಿವರೆಗೆ ಒಟ್ಟು 6 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ತಮಗೆಲ್ಲ ತಿಳಿದಿರುವ ಹಾಗೆ ಈ ಘಟನೆಗೆ ಮೂಲ ಕಾರಣ ಅಂತಂದರೆ, ಯಾರು ಮೃತ ಇದ್ದಾನೆ ಸುಮಿತ್, ಅವರ ಅಣ್ಣ ಸಚಿನ್, ಅವನು ಈ ಆರೋಪಿಗಳ ಕುಟುಂಬದ ಹುಡುಗಿ ಜೊತೆ ಒಂದು ಪ್ರೀತಿಯ ವಿಚಾರ ನಡೀತಾ ಇತ್ತು. ಅದೇ ಹಿನ್ನೆಲೆಯಲ್ಲಿ ಅವರಿಗೆ ಸುಮಾರು ತಿಂಗಳುಗಳಿಂದ ವರ್ಷಗಳಿಂದ ವಾದ ವಿವಾದ ಆಗ್ತಾ ಇತ್ತು. ಮತ್ತು ಮದುವೆಗೋಸ್ಕರ ಪ್ರಸ್ತಾವನೆಯನ್ನು ಕೂಡ ಆಗಾಗ ಮಾಡ್ತಾಯಿದ್ದರು. ಈ ದಿನವೂ ಕೂಡ ಆ ಮದುವೆಯ ಪ್ರಸ್ತಾವನೆ ಮಾಡಿದಾಗ ಅದು ಗಲಾಟೆ ಆಗಿದೆ ಎರಡೂ ಕುಟುಂಬಗಳ ನಡುವೆ. ಆ ಒಂದು ಸನ್ನಿವೇಶದಲ್ಲಿ ಇವನು ಹುಡುಗಿಯ ಅಣ್ಣ ವರುಣ್ ಅನ್ನೋನು ಚಾಕುವಿನಿಂದ ಇರಿದಿದ್ದಾನೆ. ಅದು ಆರಂಭದ ಹಂತದಲ್ಲಿ ಅಟೆಂಪ್ಟ್ ಟು ಮರ್ಡರ್ ಕೇಸನ್ನು ತೆಗೆದುಕೊಳ್ಳಲಾಗಿತ್ತು. ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸುಮಿತ್ ಮೃತರಾಗಿದ್ದಾನೆ. ಈ ಒಂದು ಹಿನ್ನೆಲೆಯಲ್ಲಿ ಅದನ್ನು ಕೊಲೆ ಪ್ರಕರಣವನ್ನು ಸೆಕ್ಷನ್ಗಳನ್ನು ಆ್ಯಡ್ ಮಾಡಿಕೊಂಡು ಆರೋಪಿಗಳನ್ನು ಬಂಧಿಸಲಾಗಿದೆ. ಇದರಲ್ಲಿ ಬಂಧಿತರಾದವರ ಟೋಟಲ್ 6 ಜನ ಇದ್ದಾರೆ. ಅದರಲ್ಲಿ ಮೃತರ ಕುಟುಂಬದವರು ಆರೋಪಿಗಳ ಕುಟುಂಬದವರು 4 ಜನ ಇದ್ದಾರೆ. ಮತ್ತು ಏನು ವರುಣ್ ಇದ್ದಾನೆ ಅವನ 2 ಜನ ಸ್ನೇಹಿತರು ಕೂಡ ಇದರಲ್ಲಿ ಬಂಧಿತರಾಗಿದ್ದಾರೆ, ಸಿದ್ದು ಮತ್ತು ಪ್ರಜ್ವಲ್ ಅಂತ. ಇನ್ನೂ 2 ಜನ ಆರೋಪಿಗಳಿಗೆ ನಾವು ಬಂಧನ ಮಾಡಲಿಕ್ಕೆ ಬಲೆಯನ್ನು ಬೀಸಿದ್ದೀವಿ. ಈ ಆರೋಪಿಗಳ ಹಿನ್ನೆಲೆಯನ್ನು ತಾವು ನೋಡಿದರೆ, ಏನು ಮೇನ್ ಆರೋಪಿ ಇದ್ದಾನೆ ವರುಣ್, ಅವನು ಆಟೋ ಡ್ರೈವರ್ ಇದ್ದಾನೆ. ಮತ್ತು ಇವನಿಗೆ ಸಹಾಯ ಮಾಡಲಿಕ್ಕೆ ಬಂದ ಸಿದ್ದು ಅಲಿಯಾಸ್ ಸಿದ್ದರಾಮ್ ಅಂತ, ಅವನು ಒಂದು ನಾಗೇನಹಳ್ಳಿಯಲ್ಲಿ ಒಂದು ಪಾನ್ ಶಾಪ್ ಇದೆ. ಉಳಿದ ಆರೋಪಿಗಳು ಎಲ್ಲ ಈ ಸ್ಥಳೀಯರಿದ್ದಾರೆ ಮತ್ತು ಲೇಬರ್ ಕೂಲಿ ಕೆಲಸ ಮಾಡುವಂಥವ್ರು ಇದ್ದಾರೆ. ಹೌದು, ಅವರು ಮೂಲತಃ ಇವರೆಲ್ಲ ವಾಸ ಮಾಡ್ತಾ ಇರೋದು, ಹುಡುಗನ ಕುಟುಂಬದವರು ಬಾಂಬೆಯಲ್ಲಿದ್ದಾರೆ. ಅಲ್ಲಿ ಓದೋದು ಮತ್ತು ಕೂಲಿ ಕೆಲಸನ ಮಾಡ್ತಾರೆ ಈ ಹುಡುಗ ಅಣ್ಣ ತಮ್ಮದಿರು. ಈ ಮದುವೆ ವಿಚಾರಕ್ಕೆ ಚರ್ಚೆ ಮಾಡಲಿಕ್ಕೆ ಬಂದಿರ್ತಾರೆ. ಅದು ಅಕ್ಕಪಕ್ಕದವರು ಮತ್ತು ಸುಮಾರು ವರ್ಷಗಳಿಂದ ಸ್ಥಳೀಯರಿದ್ದಾರೆ, ಪರಿಚಯ ಇರುವಂಥ 2 ಕುಟುಂಬಗಳು. ಹೌದು, ಘಟನೆ ಆಗಬೇಕಾದ್ರೆ ಸಚಿನ್ ಇರಲಿಲ್ಲ. ಸೊ ಸಚಿನ್ ಆ ಘಟನೆ ಆಗಬೇಕಾದ್ರೆ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಸುಮಿತ್ ಅವ್ರ ತಾಯಿ ಜೊತೆ ಇದ್ದಿರ್ತಾನೆ, ಗಲಾಟೆ ಆಗುತ್ತೆ. ಆ ಗಲಾಟೆ ವಿಪರೀತಕ್ಕೆ ಹೋದ ತಕ್ಷಣ ಆಟೋದಲ್ಲಿ ಚಾಕು ಇರುತ್ತೆ, ಆ ಚಾಕು ತೆಗೆದುಕೊಂಡು ಇರಿತಾನೆ. ಒಂದೇ ಸ್ಟ್ಯಾಬ್ ಇರುವಂಥದ್ದು, ಬಟ್ ಇಟ್ ಹ್ಯಾಸ್ ಪಂಕ್ಚರ್ಡ್ ಇಸ್ ವೈಟಲ್ ಆರ್ಗನ್ಸ್. ಅದು ಚಿಕಿತ್ಸೆ ಫಲಕಾರಿಯಾಗದೆ ಅವನು ಮೃತನಾಗಿದ್ದಾನೆ. This video is sponsored by Mahalakshmi Jewelers, Manu Multi Speciality Hospital, KBN University, Imran Silk House, Bharat Chicken Center, Al-Shariq Group of Institutions, Beg Neuro Psychiatry Hospital, and by Rich Tea, स्वाद में richness.